ಜಯ ದೇವ ಜಯ ಶ್ರೀ ಗುರುವರಗೆ, ಜಯ ಸದ್ಗುರುವರಗೆ, ಜಯ ಜಯ ನಿತ್ಯ ನಿರಂಜನ ನಿರುತಾನಂದನಿಗೆ, ಜಯ ದೇವ ಮೂರು ಗುಣಗಳ ಕಾರ್ಯದಿ ಸೇರದಿರುವವಗೆ ತೋರುವ ಈ ವಿಶ್ವಕ್ಕೆ ಆಧಾರವೆನಿಸಿಹಗೆ, ಧೀರನಾಗಿಹ ಚಿತ್ ಸುಖ ಸಾರರೂಪನಿಗೆ ನಾರಿ ನರಭೇದಗಳ್ಮತಿ ತೋರದ ಪ್ರಭುವರಗೆ, ಜಯ ದೇವ ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಶೀಗೇಹಳ್ಳಿ ಪರಮಾನಂದ ಮಠದಲ್ಲಿ ಶ್ರೀ ಶಿವಾನಂದರಿರುವಾಗಲೇ ಅನೇಕ ಸಾಧಕರು ಸ್ತ್ರೀ ಪುರುಷ ಭೇದವಿಲ್ಲದೆ ಗುರುಗಳ ಮಾರ್ಗದರ್ಶನದಲ್ಲಿ ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಿಕೊಂಡಿದ್ದರು ಅನ್ನೋ ವಿಷಯ ಹಿಂದಿನ ಸಂಚಿಕೆಯೊಂದರಲ್ಲಿ ಬಂದಿತ್ತು ಅಲ್ವಾ. ಅಂಥ ಸಾಧಕರಿಗಾಗಿ ಅನೇಕ ಚಿಕ್ಕ ಚಿಕ್ಕ ಕೋಣೆಯಂತಹ ಹಲವು ಕುಟೀರವನ್ನು ಶೀಗೇಹಳ್ಳಿಯಲ್ಲಿ ಶ್ರೀ ಶಿವಾನಂದ ಗುರುವರಿಯರು ಕಟ್ಟಿಸಿಕೊಟ್ಟಿದ್ರು. ಆಗ ಮಠದಲ್ಲಿರುವ ಸ್ತ್ರೀ ಸಾಧಕಿಯರಲ್ಲಿ ಸಾವಿತ್ರಿ ಸುಬ್ರಾಯ ಭಾಗವತ ಅನ್ನುವರು ಬಹಳ ದೊಡ್ಡ ಗುರುಭಕ್ತೆ ಹಾಗೂ ಅಧ್ಯಾತ್ಮ ಸಾಧಕರು. ಚಿಕ್ಕಂದಿನಿಂದಲೇ ಅವರಿಗೆ ಶ್ರೀ ಶ್ರೀಧರ ಗುರುಗಳ ದರ್ಶನವಾಗಿ ಅವರಲ್ಲಿ ಗುರುಭಾವ ಜಾಗೃತಿಗೊಂಡಿತ್ತು ಅಂತ ಅವರ ವಿಷಯಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗುವಂಥ ಸಂಗತಿ. ಇವರ ಹಿನ್ನೆಲೆಯನ್ನು ಸ್ವಲ್ಪ ನೋಡೋದಾದರೆ, ಈ ಸಾವಿತ್ರಿ ಅನ್ನುವರು ಮೂಲತಃ ಘಟ್ಟದ ಕೆಳಗಿನ ಹೆಗ್ಗೆರೆಯವರು. ಇವರ ತಂದೆ ಕೇಶವ ಭಟ್ರು, ತಾಯಿ ಲಕ್ಷ್ಮಿ. ಈ ಸಾವಿತ್ರಿ ಚಿಕ್ಕವರಿರುವಾಗಲೇ ಇವರ ತಾಯಿ ಲಕ್ಷ್ಮಿ ಶ್ರೀ ಶಿವಾನಂದ ಗುರುಗಳಿದ್ದ ಈ ಶೀಗೇಹಳ್ಳಿ ಮಠಕ್ಕೆ ಬಂದು ಗುರು ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ. ಈ ಸಾವಿತ್ರಿಯವರಿಗೆ ಆಗ ಒಂದು 7-8 ವರ್ಷ ವಯಸ್ಸು. ನಿತ್ಯ ಮಠದ ಧಾರ್ಮಿಕ ವಾತಾವರಣ ಹಾಗೂ ಗುರು ಸಾನ್ನಿಧ್ಯದಲ್ಲಿರ್ತಾ ಅಧ್ಯಾತ್ಮ ಪ್ರವಚನಗಳನ್ನು ಆಲಿಸ್ತಾ ಆ ಹುಡುಗಿಗೆ ಗುರು ಸೇವೆ ಹಾಗೂ ಅಧ್ಯಾತ್ಮದ ಆಸಕ್ತಿ ಬೆಳೀತಾ ಬಂತು. ಇದಕ್ಕೆ ಅವಳ ಪೂರ್ವಜನ್ಮದ ಸಂಸ್ಕಾರವೂ ಕಾರಣ ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಈ ಸಾವಿತ್ರಿಯ ವಿವಾಹ ಉಂಚಗೇರಿಯ ಶ್ರೀ ಸುಬ್ರಾಯ ಭಾಗವತರನ್ನುವರೊಂದಿಗೆ ಚಿಕ್ಕ ವಯಸ್ಸಿನಲ್ಲೇ ಆಗಿರುತ್ತೆ. ಅಂದರೆ ಇವರದ್ದು ಬಾಲ್ಯ ವಿವಾಹ ಅಂತಲೇ ಹೇಳಬೇಕು. ಈ ಸಾವಿತ್ರಿ ಹಾಗೂ ಸುಬ್ರಾಯ ಭಾಗವತ ದಂಪತಿಗಳು ಮುಂದೆ ಶೀಗೇಹಳ್ಳಿ ಪರಮಾನಂದ ಮಠದ ರಥಬೀದಿಯಲ್ಲೇ ಮನೆ ಮಾಡಿಕೊಂಡು ತಮ್ಮ ಕುಟುಂಬ ಸಹಿತ ಮಠದ ಸೇವೆ ಮಾಡಿಕೊಂಡು ಇವರೆಲ್ಲರೂ ಶ್ರೀ ಶಿವಾನಂದ ಗುರುಗಳ ಹಾಗೂ ಆಗ ಅಲ್ಲೇ ಕೆಲ ವರ್ಷ ನೆಲೆಸಿದ್ದ ಶ್ರೀ ಶ್ರೀಧರ ಗುರುಗಳ ಅಧ್ಯಾತ್ಮ ಪ್ರವಚನದ ಶ್ರವಣ ಮನನದ ಸಾಧನೆಯಲ್ಲಿ ತೊಡಗಿರ್ತಾರೆ. ಈ ಶ್ರೀಧರ ಗುರುಗಳು ಶೀಗೇಹಳ್ಳಿಯಲ್ಲಿ ನೆಲೆಸಿದ್ದಾಗ ಈ ಸಾವಿತ್ರಿಯವರಿಗೆ ಸಾಧಾರಣ ಒಂದು 17-18 ವರ್ಷದ ವಯಸ್ಸು. ಆ ಚಿಕ್ಕ ವಯಸ್ಸಿನಲ್ಲೇ ಈ ಶ್ರೀಧರ ಗುರುಗಳ ವೈರಾಗ್ಯಪರವಾದಂಥ ಅಧ್ಯಾತ್ಮದ ಪ್ರವಚನವನ್ನು ಕೇಳಿ ಅದು ಮನಸ್ಸಿನ ಆಳಕ್ಕಿಳಿದು ನಿವೃತ್ತಿ ಸಾಧನೆಯೇ ನಿಜವಾಗಿ ಜೀವನದಲ್ಲಿ ಸಾಗಬೇಕಾದ ಸತ್ಯ ಮಾರ್ಗ ಅಂತ ಆ ಸಾವಿತ್ರಿಗೆ ಗೊತ್ತಾಗಿ ಈ ಹುಡುಗಿ ತಾನೂ ಕೂಡ ಬ್ರಹ್ಮಚರ್ಯದಿಂದಲೇ ಈ ನಿವೃತ್ತಿ ಮಾರ್ಗವನ್ನು ನಡೆಯುವ ದೃಢ ನಿಶ್ಚಯವನ್ನು ಮಾಡಿ ಅದಕ್ಕೆ ಶ್ರೀ ಗುರುಪಾದದ ಆಣೆಯನ್ನು ಕೂಡ ಹಾಕಿಕೊಳ್ತಾಳೆ. ಆಗ ಶ್ರೀ ಶ್ರೀಧರರು ಈ ಸಾಧನೆಯ ದಾರಿಯಲ್ಲಿ ನಾನು ನಿನ್ನನ್ನು ಸದಾ ಕಾಪಾಡ್ತೇನೆ ಅಂತ ಅವಳಿಗೆ ಅಭಯ ನೀಡಿರ್ತಾರೆ. ಆದರೆ ಅವಳ ಗಂಡ ಸುಬ್ರಾಯ ಭಾಗವತರಿಗೆ ತನ್ನ ಪತ್ನಿ ಈ ನಿವೃತ್ತ ಮಾರ್ಗದಲ್ಲಿ ಹೋಗೋದು ಇಷ್ಟವಿರಲಿಲ್ಲ. ಈ ವಿಷಯ ಗೊತ್ತಾಗಿ ಶ್ರೀಧರ ಗುರುಗಳು ಆ ಭಾಗವತರನ್ನು ಕರೆಸಿ ನಿವೃತ್ತಿ ಮಾರ್ಗದ ಮಹತ್ವವನ್ನು ಅವರಿಗೆ ತಿಳಿಸಿ ಹೇಳಿ ಅವರಿಗೂ ಈ ದಾರಿಯಲ್ಲಿ ಸಾಗಬೇಕಾದ್ರೆ ಅವಶ್ಯ ಬೇಕಾದಂತಹ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿಸ್ತಾರೆ. ಮುಂದೆ ಶ್ರೀ ಶ್ರೀಧರ ಸ್ವಾಮಿಯವರ ಅಧ್ಯಾತ್ಮ ಪ್ರವಚನದ ಶ್ರವಣ
ಮನನಾದಿಗಳಿಂದ ಈ ಭಾಗವತರವರೂ ಕೂಡ ಪ್ರಭಾವಿತರಾಗಿ ಪೂರ್ಣ ನಿವೃತ್ತಿಪರ ಸಾಧನೆಯಲ್ಲಿ ತೊಡಗಿಕೊಳ್ತಾರೆ. ಈ ಸಾವಿತ್ರಕ್ಕ ಯಾವುದೇ ಶಾಲಾ ಶಿಕ್ಷಣವನ್ನು ಪಡೆದವರಲ್ಲ. ಚಿಕ್ಕಂದಿನಿಂದ ಶೀಗೆಹಳ್ಳಿ ಮಠದಲ್ಲಿಯೇ ಬೆಳೆದಂತಹ ಸಾವಿತ್ರಕ್ಕ ಗುರುಸೇವಾ ಭಾವದಲ್ಲಿ ಗುರುಗಳ ಜೊತೆ ಮಾತುಕತೆ, ಅವರ ಪ್ರವಚನ ಹಾಗೂ ಆ ಗುರು ಸಂವಾದಗಳಲ್ಲೇ ತನ್ನ ಜೀವನವನ್ನು ಅರಳಿಸಿಕೊಂಡು ತನ್ನ ಇಡೀ ಜೀವನವನ್ನು ಶ್ರೀಧರ ಗುರುಸೇವೆಗೆ ಮುಡುಪಿಟ್ಟುಕೊಂಡ್ರು. ಈಕೆ ಶ್ರೀಧರ ಸ್ತವನ ಅನ್ನುವಂತಹ ಗುರುಸ್ತುತಿಯ ಪದಗುಚ್ಛವನ್ನು ಬರೆದು ಪ್ರಕಟಿಸಿದ್ದಾರೆ. ಈಕೆಯ ಕಾವ್ಯ ರಚನೆಯ ಪ್ರಸಂಗವೇ ಒಂದು ರೋಚಕತೆಯಿಂದ ಕೂಡಿದೆ. ಶೀಗೆಹಳ್ಳಿ ಮಠದಲ್ಲಿ ಯಾರೋ ಒಂದು ಮಹಿಳೆ ಶ್ರೀಧರ ಗುರುಗಳಿರುವಾಗ ಬಂದು ತಾನು ರಚಿಸಿದ ಗುರುಸ್ತುತಿಯನ್ನು ಹಾಡ್ತಾಳೆ. ಅದನ್ನು ಕೇಳಿದಂಥ ಈ ಸಾವಿತ್ರಕ್ಕ ಆ ಸ್ತುತಿ ತುಂಬ ಚೆನ್ನಾಗಿದೆ, ತನಗೂ ಅದನ್ನು ಬರೆದು ಕೊಡುವಂತೆ ಅನೇಕ ಸಲ ಆ ಮಹಿಳೆಯಲ್ಲಿ ಕೇಳ್ಕೊಳ್ತಾಳೆ. ಆದರೆ ಆ ಸ್ತ್ರೀ ಬರೆದು ಕೊಡ್ತೇನೆ ಅಂತ ಹೇಳಿದ್ಲೇ ಹೊರತು ಈಕೆಗೆ ಆ ಹಾಡನ್ನು ಬರೆದು ಕೊಟ್ಟಿರಲಿಲ್ಲ. ಮತ್ತೆ ಈ ಸಾವಿತ್ರಕ್ಕ ಆ ಹಾಡಿಗಾಗಿ ಅವಳ ಹತ್ತಿರ ಬೇಡ್ಕೋತಾ ಇರುವಾಗ ಶ್ರೀಧರ ಗುರುಗಳು ಇದನ್ನು ಕಂಡುಬಿಡ್ತಾರೆ. ಇದನ್ನು ಕಂಡಂಥ ಗುರುಗಳು, ಯಾಕೆ ಅವಳನ್ನು ಹಾಡಿಗಾಗಿ ಪದೇ ಪದೇ ಬೇಡ್ತೀಯ, ನೀನೇ ಹೋಗಿ ಸ್ವತಂತ್ರವಾಗಿ ಹಾಡನ್ನು ಬರೀ ಅಂತ ಆ ಸಾವಿತ್ರಕ್ಕನಿಗೆ ತನ್ನ ಅನುಗ್ರಹದ ಆಜ್ಞೆಯನ್ನು ಮಾಡ್ತಾರೆ. ಅಂದಿನಿಂದ ಈ ಸಾವಿತ್ರಕ್ಕನಿಗೆ ಆ ಗುರುವಿನ ಅನುಗ್ರಹದಿಂದ ಕಾವ್ಯ ಸ್ಫೂರ್ತಿ ಉಂಟಾಯಿತು. ಒಳ್ಳೆಯ ಅರ್ಥಗರ್ಭಿತ ವೇದೋಪನಿಷತ್ ಹೇಳುವಂಥ ಅರ್ಥವನ್ನೊಳಗೊಂಡ ಗುರುಸ್ತುತಿಯನ್ನು ರಚಿಸಿ ಪ್ರಕಟಿಸಿ ಹಾಡ್ತಾರೆ. ಈ ಗುರುಸ್ತುತಿಗಳಲ್ಲಿ ಇಂದೂ ವರದಳ್ಳಿಯಲ್ಲಿ ನಿತ್ಯ ತ್ರಿಕಾಲ ಮಂಗಳಾರತಿಯಲ್ಲಿ ಮೊಳಗುತ್ತಿರುವ ಜಯದೇವ ಜಯದೇವ ಜಯಶ್ರೀ ಗುರುವರಗೆ ಅನ್ನೋ ಹಾಡು ಅತ್ಯಂತ ಮಹತ್ವದ್ದಾಗಿ ಗುರುಪ್ರಿಯವೂ ಜನಪ್ರಿಯವೂ ಆಗಿರುವಂಥದ್ದು. ಹಾಗಾಗಿಯೇ ಈ ಸಂದರ್ಭಕ್ಕೆ ಉಚಿತವಾಗಿ ಇಂದಿನ ಸಂಚಿಕೆಯ ಪ್ರಾರಂಭದ ಈ ಸ್ತುತಿ ಏನಿದೆ ಅದು ಈ ಸಾವಿತ್ರಕ್ಕನ ಜಯದೇವ ಜಯದೇವ ಹಾಡೇ ಆಗಿದೆ. ಮುಂದೆ ಶ್ರೀಧರ ಗುರುಗಳು ಮಂಗಳೂರಿನಲ್ಲಿ ಚಾತುರ್ಮಾಸವನ್ನು ಕೈಗೊಳ್ತಾರೆ. ಅಲ್ಲಿಗೆ ಬಂದು ಗುರುಗಳ ದರ್ಶನ ಮಾಡಿದಂಥ ಈ ಸಾವಿತ್ರಕ್ಕ ದಂಪತಿಗಳಿಗೆ ಸ್ವಲ್ಪ ಹಣ ಕೊಡಿಸಿ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ನೀವುಗಳು ಕಾಶಿಗೆ ಹೋಗಿ ಅನುಷ್ಠಾನ ಮುಂದುವರಿಸಿ, ಕಾಶಿ ವಿಶ್ವನಾಥ ನಿಮ್ಮನ್ನು ಅಲ್ಲಿಗೆ ಕರೀತಾ ಇದ್ದಾನೆ ಅಂತ. ಗುರುಗಳ ಆಜ್ಞೆಯಂತೆ ಇವರು ತಾಯಿ ಲಕ್ಷ್ಮಿಯವರ ಸಹಿತ ಕಾಶಿ ಕ್ಷೇತ್ರದ ಗಂಗಾ ಮಹಲಿನಲ್ಲಿ ನೆಲೆಸಿ ತಮ್ಮ ಸಾಧನೆ ಮುಂದುವರಿಸ್ತಾರೆ. ಇದಕ್ಕೂ ಮೊದಲು ಶ್ರೀಧರ ಸ್ವಾಮಿಗಳು ಕಾಶಿಗೆ ನೀವು ಹೋಗಿ ಅಂತ ಅಪ್ಪಣೆ ಕೊಡಿಸಿದಂಥ ಸಂದರ್ಭದಲ್ಲಿ ಈ ಸಾವಿತ್ರಕ್ಕನ ತಾಯಿಯಾದ ಲಕ್ಷ್ಮಿ ಶ್ರೀಧರ ಗುರುಗಳಲ್ಲಿ ತನ್ನ ಪತಿ ಈ ಹೆಗ್ಗೇರೆ ಕೇಶವ ಭಟ್ರನ್ನ ಪರಮಾರ್ಥ ಪಥಕ್ಕೆ ಹಚ್ಚುವಂತೆ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದಕ್ಕೆ ಶ್ರೀಧರ ಸ್ವಾಮಿಗಳು ಕೂಡ ಒಪ್ಕೋತಾರೆ. ನಿನ್ನ ಗಂಡ ಸನ್ಯಾಸಿಯಾದ್ದನ್ನು ನೀನು ಕಣ್ಣಾರೆ ಕಾಣುವೆ ಅಂತ ಆ ಲಕ್ಷ್ಮಿಗೆ ಅಭಯ ನೀಡ್ತಾರೆ. ವಾಸ್ತವವಾಗಿ ಆ ಕೇಶವ ಭಟ್ರು ಬಹಳ ಸಿಡುಕಿನ ಸ್ವಭಾವದ ಮನುಷ್ಯ. ಹಾಗಾಗಿ ಇವರು ಆಮೇಲೆ 5-6 ವರ್ಷ ಶ್ರೀಧರ ಸ್ವಾಮಿಗಳ ಜೊತೆಗಿದ್ದರೂ ಕೂಡ ಕೊನೆಗೆ ಯಾವುದೋ ಕಾರಣದಿಂದ ದೂರ ಆಗ್ತಾರೆ. ಆದರೆ ಲಕ್ಷ್ಮಿಯವರಿಗೆ ಕೊಟ್ಟ ಮಾತಿನಂತೆ ಮುಂದೆ ಶ್ರೀಧರ ಗುರುಗಳು ತಮ್ಮ ಶಿಷ್ಯ ಕೊಳಗಿಬಿಸಿನ ಅವಧೂತರಾದ ಶ್ರೀ ಸಹಜಾನಂದರ ಮೂಲಕ ಇವರಿಗೆ ಸನ್ಯಾಸ ಕೊಡಿಸಿ ಶ್ರೀ ಕೇಶವಾನಂದರು ಅನ್ನೋದಾಗಿ ಅಭಿದಾನವಾಗುವಂತೆ ಮಾಡ್ತಾರೆ. ಈ ಸಾವಿತ್ರಕ್ಕನಿಗೆ ಹರಿಹರ ಅನ್ನೋ ಸಹೋದರನೊಬ್ಬನಿದ್ದ. ಮುಂದೆ ಅವನು ಕೂಡ ಕಾಶಿ ಕ್ಷೇತ್ರದಲ್ಲಿ ನೆಲೆಸಿ ಸಾಧನೆ ಮಾಡ್ತಾನೆ. ಆಮೇಲೆ ದತ್ತಕ್ಷೇತ್ರವಾದ ಔದುಂಬರಕ್ಕೆ ಬಂದು ಅಲ್ಲಿ ಸನ್ಯಾಸ ಸ್ವೀಕಾರ ಮಾಡಿಕೊಂಡಿರೋದಾಗಿ ತಿಳಿದು ಬರುತ್ತೆ. ಒಟ್ಟಿನಲ್ಲಿ ಈ ಸಾವಿತ್ರಕ್ಕನ ತಾಯಿ, ತಂದೆ, ಸಹೋದರ, ಪತಿ ಎಲ್ಲರನ್ನೂ ಪರಮಾರ್ಥದ ದಾರಿಯಲ್ಲೇ ಶ್ರೀ ಗುರುಗಳು ಮುನ್ನಡೆಸಿದರು ಅಂತ ನಮಗೆ ಗೊತ್ತಾಗುತ್ತೆ. ಕಾಶಿಯ ಗಂಗಾ ಮಹಲ್ನಲ್ಲಿದ್ದ ಈ ಸಾವಿತ್ರಕ್ಕ ಅಲ್ಲಿಯೇ ಒಂದು ಛತ್ರದಲ್ಲಿ ಆ ಕ್ಷೇತ್ರಕ್ಕೆ ಬರುವಂಥ ಸನ್ಯಾಸಿಗಳಿಗೆ ಭೋಜನ ವ್ಯವಸ್ಥೆ ಮಾಡಿಕೊಡ್ತಾ ತನ್ನ ಸಾಧನೆಯನ್ನು ಮುಂದುವರಿಸಿದರೆ, ಅವಳ ಪತಿ ಶ್ರೀ ಸುಬ್ರಾಯ ಭಾಗವತರು ಆ ಗಂಗಾ ಮಹಲಿನ ರಾಧಾಕೃಷ್ಣ ದೇವಾಲಯದ ಅರ್ಚಕರಾಗಿ ಕೆಲಸ ಮಾಡಿಕೊಂಡು ತಮ್ಮ ಅನುಷ್ಠಾನ ನಿರತರಾಗಿರ್ತಾರೆ. ಮುಂದೆ ಶ್ರೀಧರ ಸ್ವಾಮಿಗಳು ಅಯೋಧ್ಯೆಗೆ ಬಂದಿದ್ದಾರೆ ಅನ್ನೋ ವಿಷಯವನ್ನು ತಿಳಿದಂಥ ಈ ಸಾವಿತ್ರಕ್ಕ
ಗುರುದರ್ಶನಾಕಾಂಕ್ಷೆಯಿಂದ ಅಯೋಧ್ಯೆಗೆ ಬರ್ತಾರೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳ ಹತ್ತಿರವಿದ್ದ ಮಣ್ಣಿನ ಕಮಂಡಲು, ಮಣ್ಣಿನ ಬಟ್ಟಲು, ಮಣ್ಣಿನ ಲೋಟ ಹಾಗೂ 2 ಜೊತೆ ವಸ್ತ್ರ ಇದಿಷ್ಟು ಮಾತ್ರವಿದ್ದುದನ್ನು ಕಂಡು ಈ ಸಾವಿತ್ರಕ್ಕನಿಗೆ ದುಃಖವಾಗುತ್ತೆ. ಎಂಥ ತ್ಯಾಗ ವಿರಾಗದ ಮೂರ್ತಿಗಳು ಈ ಶ್ರೀಧರ ಸ್ವಾಮಿಗಳು. ತನ್ನಲ್ಲಿ ಮೊದಲಿದ್ದ ಕಮಂಡಲದಿಂದ ಹಿಡಿದು ಎಲ್ಲವನ್ನೂ ಕೂಡ ಅಯೋಧ್ಯೆಯ ಸರಯೂ ನದಿಗೆ ಸಮರ್ಪಣೆ ಮಾಡಿ ಈ ಮಣ್ಣಿನ ಪಾತ್ರೆಯನ್ನು ಬಳಸ್ತಾ ಇದ್ದಾರಲ್ಲ ಅಂತ ಅವಳ ಮನಸ್ಸು ತಳಮಳಿಸುತ್ತೆ. ಆದರೆ ದೇಹವೇ ತಾನಲ್ಲ ಅನ್ನೋ ಸತ್ಯವನ್ನರಿತ ಮಹಾತ್ಮರಿಗೆ ಮಣ್ಣು ಒಂದೇ ಹೊನ್ನು ಒಂದೇ ಅನ್ನೋ ವಿಚಾರವನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಿದೆ. ಸಾವಿತ್ರಕ್ಕ ಅಯೋಧ್ಯೆಗೆ ಬಂದವರು ಕಾಲೇರಾಮ ಮಂದಿರದಲ್ಲಿ ಉಳ್ಕೊಂಡಿರ್ತಾರೆ. ಅದೇ ಮಂದಿರದಲ್ಲಿ ಶ್ರೀ ಗುರುಗಳು ಕೂಡ ಉಳಿದಿರ್ತಾರೆ. ಒಂದು ದಿವಸ ಈ ಕಾಲೇರಾಮ ಮಂದಿರದ ಮಹಡಿಯ ಮೇಲಿದ್ದ ಒಂದು ಮೋಟುಗೋಡೆಯ ಮೇಲೆ ಕುಳಿತು ಈ ಸಾವಿತ್ರಕ್ಕ ಧ್ಯಾನ ಮಗ್ನರಾಗಿರ್ತಾರೆ. ಆಗ ಕಣ್ಣು ಎಳೆದಂತಾಗಿ ನಿದ್ದೆ ಬಂದಿತ್ತೋ ಧ್ಯಾನಾವಸ್ಥೆಯಾಗಿತ್ತೋ ಅವರಿಗೆ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಆ ಗೋಡೆಯಿಂದ ಆ ಕಡೆ ತಲೆ ಕೆಳಗಾಗಿ ಬಿದ್ದು ಬಿಡ್ತಾರೆ. ರಾಮ ಅನ್ನೋ ಕೂಗು ಬೀಳುವಾಗ ಅವರ ಬಾಯಿಂದ ಅಪ್ರಯತ್ನವಾಗಿ ಬಂದಿರುತ್ತೆ. ಆ ಕೂಗು ಮುಗಿಯೋದ್ರೊಳಗಾಗಿ ಶ್ರೀ ಶ್ರೀಧರ ಗುರುಗಳು ಮೇಲಿಂದ ಬೀಳ್ತಾ ಇರೋ ಈ ಸಾವಿತ್ರಕ್ಕನನ್ನ ತಾಯಿ ತನ್ನ ಮಗುವನ್ನು ಹಿಡಿಯುವ ಹಾಗೆ ಬಂದು ಹಿಡಿದು ಅವಳನ್ನು ಅಲ್ಲೇ ಇರುವ ಕಟ್ಟೆಯ ಮೇಲೆ ಕೂರಿಸ್ತಾರೆ. ಹೆದರಿ ಕಂಗೆಟ್ಟ ಈ ಸಾವಿತ್ರಕ್ಕ ಕಣ್ಣು ತೆರೆದು ನೋಡಿದರೆ ಸಮೀಪದಲ್ಲಿ ಯಾರೂ ಇಲ್ಲ. ಅವಳ ಮೈಯ ನಡುಗುವಿಕೆ ಇನ್ನೂ ನಿಂತೇ ಇಲ್ಲ. ಆದರೆ ಯಾರು ತನ್ನನ್ನು ಇಲ್ಲಿ ಎತ್ತಿ ತಂದು ಕೂರಿಸಿದವರು ಅನ್ನೋದು ಅವಳಿಗೆ ಗೊತ್ತೇ ಆಗೋದಿಲ್ಲ. ಅಷ್ಟರಲ್ಲಿ ಶ್ರೀಧರ ಗುರುಗಳು ನದಿ ಸ್ನಾನ ಮಾಡಿಕೊಂಡು ಬರ್ತಾ ಇರ್ತಾರೆ. ಆಗ ಆ ಸಾವಿತ್ರಕ್ಕ ನಡುಗೋದನ್ನು ನೋಡಿ ಗುರುಗಳು ಯಾಕೆ ಏನಾಯಿತು ಅಂತ ಅವರನ್ನು ವಿಚಾರಿಸ್ತಾರೆ. ಸಾವಿತ್ರಕ್ಕ ತನ್ನ ಈ ಅನುಭವವನ್ನು ಗುರುಗಳ ಜೊತೆ ಹೇಳಿಕೊಳ್ತಾರೆ. ಆಗ ಶ್ರೀಧರ ಗುರುಗಳು ತಮಾಷೆ ಮಾಡ್ತಾ, ರಾಮ ಮಂದಿರದ ಗೋಡೆ ಮೇಲೆ ಕೂತಿದ್ಯಲ್ಲ, ಅಲ್ಲಿಂದ ನೀ ಬಿದ್ದು ಸತ್ತಿದ್ರೆ ರಾಮನಿಗೆ ಅಪವಾದ ಬರ್ತಿತ್ತು, ಮತ್ತೆ ಇಲ್ಲಿದ್ದ ನನಗೆ ನಿನ್ನ ಹೆಣ ಸುಡೋ ಕೆಲಸ ಬರ್ತಿತ್ತಲ್ವಾ, ಹಾಗಾಗಿ ರಾಮನೇ ನನ್ನ ವೇಷದಲ್ಲಿ ಬಂದು ನಿನ್ನನ್ನು ಪ್ರಾಣಾಪಾಯದಿಂದ ಪಾರು ಮಾಡ್ದ ಅಂತ ನಕ್ಕು ಬಿಡ್ತಾರೆ. ಈ ಮಹಾತ್ಮರಾದವರು ತಮ್ಮ ಮಹಿಮೆಯನ್ನು ಎಂದೂ ಹೇಳ್ಕೊಳ್ಳಲ್ಲ. ತಮ್ಮ ಮಾತನ್ನು ಬೇರೆಯೇ ದಿಕ್ಕಿನಲ್ಲಿ ತಿರುಗಿಸಿ ಬಿಡ್ತಾರೆ. ಭಕ್ತರಿಗೆ ಅವರ ಮಹಿಮೆ ಗೊತ್ತಾದರೆ ಆಯಿತು. ಇಲ್ಲೂ ಕೂಡ ಆಗಿದ್ದು ಹಾಗೇನೆ. ಪರಮಾರ್ಥ ಸಾಧಕಿಯಾದ ಈ ಸಾವಿತ್ರಕ್ಕನ ಗುರು ಸಾಂಗತ್ಯದ ವಿಷಯ ಬಹಳಷ್ಟಿದೆ. ಕೇವಲ ಒಂದು ಸಂಚಿಕೆಗೆ ಅದು ಮುಗಿಯುವಂಥದ್ದಲ್ಲ. ಒಂದು ಸಂದರ್ಭದಲ್ಲಿ ಶ್ರೀಧರ ಗುರುಗಳೇ ಇವರಿಗೆ ಕಳೆದ 11 ಜನ್ಮದಿಂದ ನೀನು ನನ್ನ ಶಿಷ್ಯಳಾಗಿದ್ದೆ ಅನ್ನೋ ಸತ್ಯವನ್ನು, ಅವರ ಜನ್ಮಾಂತರ ರಹಸ್ಯವನ್ನು ಹೇಳುವ ಸಂದರ್ಭದಲ್ಲಿ ತಿಳಿಸಿಕೊಡ್ತಾರೆ. ಈ ಸಾವಿತ್ರಕ್ಕನ ಗುರು ಸೇವೆ, ಅವರಿಗೆ ದೊರೆತಂಥ ಗುರುವಿನ ಅನುಗ್ರಹ, ಗುರುವಿನ ಅಭಯ, ಅವರನ್ನು ಅನೇಕ ಅಪಾಯಗಳಿಂದ ಪಾರು ಮಾಡಿ ಕಾಪಾಡಿದ ಗುರುವಿನ ಪ್ರೀತಿ, ಅವರ ಆತ್ಮೋದ್ಧಾರಕ್ಕೆ ಪ್ರೇರಕರಾದ ರೀತಿ, ಇವೆಲ್ಲವನ್ನು ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಸಾಧನೆಯಿಂ ಪರಿಪಕ್ವದ ಸಾಧಕ ಜನಮನಕ್ಕೆ ಮೋದದಿ ತನ್ನಯ ತತ್ವದ ಬೋಧವನರುಹಲಿಕೆ ಆದಿ ಮೂರುತಿ ಶ್ರೀ ಗುರುತಾದಯಗೊಳ್ಳುತ್ತಲೇ ಮೇದಿನಿಯೊಳಗವತರಿಸಿದ ಶ್ರೀಧರ ನಾಮದಲ್ಲಿ ಜಯ ದೇವ ಜಯ ದೇವ ಜಯ ಶ್ರೀ ಗುರುವರಗೆ ಜಯ ಸದ್ಗುರುವರಗೆ ಜಯ ಜಯ ನಿತ್ಯ ನಿರಂಜನ ನಿರುತಾನಂದನಿಗೆ ಜಯ ದೇವ ಜಯ ದೇವ.